ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 13ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಇದರ ಕರ್ತೃ ಹೇಮಾಡ ಪಂತರು ಬಾಬಾ ರೋಗಗಳನ್ನು ಗುಣಪಡಿಸಿದುದು, ಭೀಮಾಜಿ ಬಾಳಾಶಿಂಪಿ, ಬಾಪು ಸಾಹೇಬ ಬೂಟಿ, ಆಳಂದಿ ಸ್ವಾಮಿ, ಕಾಕ ಮಹಾಜನಿ, ಹರ್ದಾ ಪಟ್ಟಣದ ದತ್ತೋಪಂತ ಈ ಭಕ್ತರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಮಾಯೆಯ ಅಗಾಧ ಶಕ್ತಿಯ ಬಗ್ಗೆ ಹೇಳಿದ್ದಾರೆ. ಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಹಾಗೆ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯವುಳ್ಳವುಗಳಾಗಿಯೂ ಇದ್ದವು. ಅವರು ಯಾವಾಗಲೂ ಸಂತುಷ್ಟರಾಗಿದ್ದರು. ನಾನು ಫಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ. ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ. ಅವಳು ನನ್ನನ್ನು ಬಂಧಿಸಿದ್ದಾಳೆ. ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ. ಹೀಗಿರುವಾಗ ಈ ಫಕೀರನನ್ನು ಕೇಳುವವರು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು. ಮಾಯೆಯನ್ನು ಕುರಿತು ಬಾಬಾರವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಈ ರೀತಿ ಹೇಳಿದ್ದಾನೆ, ಸಂತರು ನನ್ನ ಜೀವಿತ ರೂಪ. ಈಗ ಬಾಬಾರವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಯಾರು ಅದೃಷ್ಟಶಾಲಿಗಳೋ, ಯಾರು ಪಾಪಗಳಿಂದ ವಿಮುಕ್ತರಾಗಿರ್ತಾರೋ ಅಂಥವರು ನನ್ನನ್ನು ಆರಾಧಿಸ್ತಾರೆ. ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸ್ತಾ ಇದ್ದರೆ ನಾನು ನಿಮ್ಮನ್ನು ಸಪ್ತ ಸಾಗರಗಳ ಆಚೆಗೆ ಸಾಗಿಸ್ತೀನಿ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗತ್ತೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಅಂತ ಬಾಬಾ ಹೇಳಿದ್ದಾರೆ. ಈಗ ಭೀಮಾಜಿ ಪಾಟೀಲ ಅನ್ನೋರ ಅನುಭವ ಏನು ಅಂತ ನೋಡೋಣ. ಪುಣೆ ಜಿಲ್ಲೆಯ ಜುನ್ನರ ತಾಲೂಕಿಗೆ ಸೇರಿದ ನಾರಾಯಣಗಾವದ ಭೀಮಾಜಿ ಪಾಟೀಲರಿಗೆ ಆಗಾಗ ಎದೆನೋವು ಬರ್ತಾ ಇದ್ದು ನಂತರ ಅದು ಕ್ಷಯಕ್ಕೆ ತಿರುಕೊಳ್ತು. ಅವರು ತೆಗೆದುಕೊಳ್ಳದೇ ಇದ್ದ ಔಷಧವೇ ಉಳಿಲಿಲ್ಲ. ಆದರೂ ಅವರ ರೋಗ ಗುಣವಾಗಲಿಲ್ಲ. ನಂತರ ಅವರು ಬದುಕುವ ಭರವಸೆಯನ್ನೇ ತೊರೆದು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸೋದಿಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರನೇ ಭಗವಂತನ ನೆನಪು ನಮಗೆ ಬರೋದು. ಇದು ಎಲ್ಲ ಮಾನವರ ಸಹಜ ಸ್ವಭಾವ. ಅದರಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾರವರ ಪರಮ ಭಕ್ತರಾದ ನಾನಾ ಸಾಹೇಬ ಚಾಂದೋರಕರ ಅವರ ಸಲಹೆಯನ್ನು ಕೇಳೋ ಬಯಕೆ ಭೀಮಾಜಿಯವರಲ್ಲಿ ಮೂಡ್ತು. ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸ್ಕೊಟ್ರು. ಅದಕ್ಕೆ ಬಾಬಾರವರ ಚರಣಾರವಿಂದಗಳಲ್ಲಿ ಮೊರೆ ಹೋಗೋದೊಂದೇ ಸರಿಯಾದ ಮಾರ್ಗ ಅಂತ ಭೀಮಾಜಿಯವ್ರಿಗೆ ಹೇಳಿದ್ರು. ನಾನಾರವರ ಸಲಹೆಯನ್ನು ಒಪ್ಪಿ ಭೀಮಾಜಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದ್ರು. ಬಾಬಾರವರಲ್ಲಿಗೆ ಅವ್ರನ್ನ ಕರೆತರಲಾಯಿತು. ಆ ಸಮಯದಲ್ಲಿ ಬಾಬಾರವರ ಹತ್ರ ನಾನಾ ಚಾಂದೋರಕರ ಮತ್ತು ಶ್ಯಾಮ ಇವರಿದ್ದರು. ಬಾಬಾರವರು ಶ್ಯಾಮನನ್ನು ನೋಡಿ, ಇದೇನು ಶ್ಯಾಮ, ಈ ಕಳ್ಳನನ್ನು ತಂದು ನನ್ನ ಮುಂದಿರಿಸಿದ್ದಿ, ಇದು ಒಳ್ಳೆ ಕೆಲಸನಾ ಅಂತ ಕೇಳಿದ್ರು. ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಅವರ ಮನಸ್ಸು ಕರಗಿ ಭೀಮಾಜಿ ಪಾಟೀಲರನ್ನ ನೋಡಿ, ನಿಲ್ಲು, ನಿನ್ನ ಚಿಂತೆಯನ್ನು ಬಿಡು, ನಿನ್ನ ಕಷ್ಟಗಳು ದೂರವಾದವು. ಕಷ್ಟಗಳು ಎಷ್ಟೇ ಇರಲಿ, ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಕಷ್ಟಗಳು ದೂರವಾದಂತೆ. ಈ ಫಕೀರ ದಯಾಮಯ, ರೋಗಗಳನ್ನು ಗುಣ ಮಾಡಿ ಎಲ್ಲರನ್ನ ಪ್ರೀತಿ ಮತ್ತು ಆದರದಿಂದ ಕಾಪಾಡ್ತಾನೆ ಅಂತ ಹೇಳಿದ್ರು. ಭೀಮಾಜಿ ಪಾಟೀಲರಿಗೆ ಈ ಹಿಂದೆ 5 ನಿಮಿಷಕ್ಕೊಮ್ಮೆ ರಕ್ತವಾಂತಿ ಆಗ್ತಿತ್ತು. ಬಾಬಾರವರ ಸಮ್ಮುಖದಲ್ಲಿ ಅವರಿಗೆ ಏನೂ ಆಗಲಿಲ್ಲ. ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು. ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿರುವಂತೆ ಹೇಳಿದ್ರು. ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ. ಆದರೂ ಬಾಬಾರವರ ಆಜ್ಞೆಯನ್ನು ಭೀಮಾಜಿ ಪಾಟೀಲರು ಪರಿಪಾಲಿಸಲೇಬೇಕಾಗಿತ್ತು. ಅಲ್ಲಿ ತಂಗಿದ್ದಾಗ ಬಾಬಾರವರು ಅವರ ರೋಗವನ್ನು 2 ಸಲ
ಕನಸಿನಲ್ಲಿ ಬಂದು ಗುಣಪಡಿಸಿದ್ರು. ಮೊದಲನೇ ಕನಸಿನಲ್ಲಿ ಒಬ್ಬ ಹುಡುಗ ಶಾಲೆಯಲ್ಲಿ ಪಾಠವನ್ನು ಒಪ್ಪಿಸದೇ ಇದ್ದು ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಒಂದು ಯಾತನೆ. ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲು ಉರುಳಿಸಿ ನೋವು ಮಾಡ್ತಿರೋ ಥರ ಕನಸು. ಈ ಕನಸಲ್ಲಿ ಅವರು ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಯಿತು. ನಂತರ ಬಾಬಾರವರಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದ್ರು. ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ಯಾವುದೂ ಬೇಕಾಗಿರಲಿಲ್ಲ. ಮಹಾರಾಷ್ಟ್ರದ ಜನರು 15 ದಿನಗಳಿಗೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಅವರವರ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸ್ತಾರೆ. ಆದರೆ ಭೀಮಾಜಿಯವರು ಬಾಬಾರವರಿಂದ ತಮ್ಮ ರೋಗ ಗುಣವಾಗಿದ್ದಕ್ಕಾಗಿ ಅವರ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಅನ್ನೋ ಹೊಸ ವ್ರತವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಬಾಳ ಗಣಪತ ಶಿಂಪಿ ಅನ್ನೋ ಒಬ್ಬ ಭಕ್ತರ ಕಥೆಯನ್ನು ನೋಡೋಣ. ಬಾಬಾರವರ ಇನ್ನೊಬ್ಬ ಭಕ್ತರಾದ ಬಾಳ ಗಣಪತಿ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು. ಅವರು ಎಲ್ಲ ಥರದ ಔಷಧಿಗಳನ್ನು ಉಪಯೋಗಿಸಿದ್ರು ರೋಗ ಗುಣ ಆಗದೇ ಇದ್ದಿದ್ದರಿಂದ ಕರುಣಾಮಯಿ ಬಾಬಾರವರ ಅಡಿದಾವರೆಗಳಲ್ಲಿ ಬಂದು ಬಿದ್ದರು. ಬಾಬಾರವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದ್ರು. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿ ನಾಯಿಗೆ ಮೊಸರನ್ನು ಕೊಡು ಅಂತ ಹೇಳಿದ್ರು. ಬಾಳ ಶಿಂಪಿ ಇದನ್ನು ಹೇಗೆ ಕಾರ್ಯಗತ ಮಾಡೋದು, ಹೇಗೆ ಇದನ್ನು ಆಚರಣೆಗೆ ತರೋದು ಅಂತ ಯೋಚಿಸ್ಕೊಂಡು ಮನೆಗೆ ಬಂದರು. ಆಗ ಮನೆಯಲ್ಲಿ ಅನ್ನ ಮೊಸರು ಎರಡೂ ಸಹ ಇತ್ತು. ಅದನ್ನು ಬೆರೆಸಿ ಮೊಸರನ್ನು ಕಲಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತಗೊಂಡು ಬಂದರು. ಅಷ್ಟರಲ್ಲಿ ಒಂದು ಕರಿನಾಯಿ ಸರಿಯಾಗಿ ಅಲ್ಲಿ ಬಾಲ ಅಲ್ಲಾಡಿಸ್ಕೊಂಡು ಹಸುವಿನಿಂದ ಬಾಳಶಿಂಪಿಯವರ ಕಡೆಗೆ ಬಂತು. ಬಾಳಶಿಂಪಿಯಾಗ ಮೊಸರನ್ನವನ್ನು ನಾಯಿಯ ಮುಂದಿಟ್ಟರು. ನಾಯಿ ಅದನ್ನು ಸಂತೋಷದಿಂದ ತಿಂತು. ಕೆಲವೇ ದಿನಗಳಲ್ಲಿ ಬಾಳಶಿಂಪಿ ಅವರ ಮಲೇರಿಯಾ ರೋಗ ಗುಣವಾಗಿ ಹೋಯಿತು. ಈಗ ಬಾಪು ಸಾಹೇಬ ಬೂಟಿಯವರ ಅನುಭವ ಏನು ಅಂತ ನೋಡೋಣ. ಬಾಪು ಸಾಹೇಬ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಶುರುವಾಗೋಯಿತು. ಯಾವ ಔಷಧಗಳಿಂದಲೂ ಅದು ಗುಣ ಕಾಣಲಿಲ್ಲ. ಬಹಳ ಆಯಾಸ ಆಗಿದ್ದರಿಂದ ಮಸೀದಿಗೆ ಹೋಗೋದಕ್ಕೆ ಸಹ ಅವ್ರಿಗೆ ಶಕ್ತಿ ಇಲ್ಲದೆ ಆಗೋಯಿತು. ಬಾಬಾ ಅವರನ್ನು ಕರೆಸಿ ಮುಂದೆ ಕೂಡಿಸ್ಕೊಂಡು ಎಚ್ಚರದಿಂದಿರು, ನೀನು ಇನ್ನೂ ವಾಂತಿ ಮಾಡಕೂಡದು ಅಂತ ಅವರ ತೋರು ಬೆರಳನ್ನು ಸೂಚಿಸುತ್ತಾ ಹೇಳಿದರು. ಈ ಒಂದು ಮಾತಿನಿಂದ ಬಾಳಶಿಂಪಿಯವರ ವಾಂತಿ ಮತ್ತು ಬೇದಿ ನಿಂತು ಹೋಯಿತು. ಇನ್ನೊಂದು ಸಂದರ್ಭದಲ್ಲೂ ಅವರಿಗೆ ಕಾಲರ ಜಾಡ್ಯ ಅಂಟ್ಕೊಂಡು ಬಹಳನೇ ಬಾಯಾರಿಕೆಯಿಂದ ಬಳಲ್ತಾ ಇದ್ದರು. ಡಾಕ್ಟರ್ ಪಿಳ್ಳೆ ಅವರು ಅವರಿಗೆ ಅನೇಕ ಔಷಧಿಗಳನ್ನು ಸಹ ಕೊಟ್ಟರು. ಆದರೂ ಅವ್ರಿಗೆ ಗುಣ ಕಂಡುಬರಲಿಲ್ಲ. ಆಗ ಬಾಬಾರವರಿಗೆ ಮತ್ತೆ ಧಾವಿಸಿ ಬಂದು ಯಾವ ಪಾನೀಯ ತಗೊಂಡ್ರೆ ನನಗೆ ಬಾಯಾರಿಕೆ ಅಡಗತ್ತೆ ಅಂತ ಕೇಳಿದ್ರು. ಅದಕ್ಕೆ ಬಾಬಾ ಬಾದಾಮಿ, ಅಕ್ರೋಟ್, ಪಿಸ್ತಾ ಈ ಎಲ್ಲವನ್ನು ಅರೆದು ಸಕ್ಕರೆ ಹಾಕಿ ಹಾಲಿನಲ್ಲಿ ಸೇರಿಸಿ ಬೇಯಿಸಿಬಿಟ್ಟು ಅದನ್ನು ಕುಡಿ ಅಂತ ಹೇಳಿದ್ರು. ಯಾವ ವೈದ್ಯರನ್ನಾದರೂ ಕೇಳಿದ್ರೆ ಇದು ರೋಗವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಬಹುದು. ಆದರೆ ಅವರು ಬಾಬಾರವರ ಆಜ್ಞೆಯನ್ನು ಪಾಲಿಸಲೇಬೇಕಾಗಿತ್ತು. ಆದ್ದರಿಂದ ಬಾಬಾರವರು ಹೇಳಿದಂತೆ ಇದನ್ನು ತಯಾರಿಸಿ ಕುಡಿದ್ರು. ಆಗ ತಕ್ಷಣವೇ ಅವರ ರೋಗ ಗುಣವಾಗಿ ಹೋಯಿತು. ಈಗ ಆಳಂದಿ ಸ್ವಾಮಿ ಈ ಭಕ್ತರ ಅನುಭವ ಏನು ಅಂತ ನೋಡೋಣ. ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾರವರ ದರ್ಶನಾಕಾಂಕ್ಷಿತರಾಗಿ ಒಮ್ಮೆ ಶಿರಡಿಗೆ ಬಂದರು. ಅವರಿಗೆ ಕಿವಿ ನೋವಿಂದ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಆದರೂ ಕಿವಿ ನೋವು ಗುಣ ಆಗಿರಲಿಲ್ಲ. ನೋವು ತುಂಬಾ ಇದ್ದು ಅವ್ರಿಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇರಲಿಲ್ಲ. ಆಗ ಬಾಬಾರವರ ದರ್ಶನ ಪಡೆಯೋದಕ್ಕೋಸ್ಕರ ಬಂದರು. ಆಗ ಶ್ಯಾಮ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿ ಬಾಬಾ ಅಂತ ಬೇಡ್ಕೊಂಡ್ರು. ಆಗ ಬಾಬಾ ಅವರು ಆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಸಮಾಧಾನ ಪಡಿಸಿದ್ರು. ಈ ಸ್ವಾಮಿಯವರು ಪುಣೆಗೆ ಹೋಗಿ 1 ವಾರದ ನಂತರ ನನಗೆ ಕಿವಿ ನೋವು ಗುಣ ಆಗಿದೆ ಅಂತ ಪತ್ರ ಬರೆದು ಶಿರಡಿಗೆ ತಿಳಿಸಿದ್ರು. ಹೀಗಿತ್ತು ಬಾಬಾರವರ ಮಾತಿನ ಪ್ರಭಾವ. ಬರೀ ಮಾತಿನಿಂದಲೇ ಬಾಬಾ ಈ ರೀತಿ ರೋಗಗಳನ್ನೆಲ್ಲ ಗುಣ ಮಾಡ್ತಾಯಿದ್ರು. ಈಗ ಕಾಕ ಮಹಾಜನಿ ಅವರ ಅನುಭವವನ್ನು ನೋಡೋಣ.
ಇನ್ನೊಬ್ಬ ಭಕ್ತರಾದ ಕಾಕ ಮಹಾಜನಿಯವರು ಅತಿಸಾರ ರೋಗದಲ್ಲಿ ನರಳುತ್ತಾ ಇದ್ರು. ಬಾಬಾರವರ ಸೇವೆಗೆ ಭಂಗ ಬರಬಾರ್ದು ಅಂತ ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಕೊಂಡು ಆಗಾಗ್ಗೆ ಅವರು ಹೊರಗಡೆ ಹೋಗಿ ಬರ್ತಾಯಿದ್ರು. ಬಾಬಾರವ್ರಿಗೆ ಇದು ಗೊತ್ತಿತ್ತು. ಅವರೇ ಗುಣ ಮಾಡ್ತಾರೆ ಅಂತ ಸುಮ್ಮನಿದ್ದು ಕಾಕ ಮಹಾಜನಿಯವರು ಬಾಬಾರವ್ರಿಗೆ ಈ ವಿಷಯನ ತಿಳಿಸ್ಲಿಲ್ಲ. ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕೋ ಕೆಲಸ ಸಾಗ್ತಾ ಇದ್ದಾಗ ಬಾಬಾರವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡ್ರು. ಅಲ್ಲಿದ್ದವರೆಲ್ಲರೂ ಹೆದರಿ ಓಡಿ ಹೋದರು. ಕಾಕರವರು ಮಾತ್ರ ಬಾಬಾರವರ ಕೈಗೆ ಸಿಕ್ಕಿಬಿದ್ರು. ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೆಕಾಯಿಯ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ರು. ಆಗ ಬಾಬಾರವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಅದನ್ನು ಸುಲಿದು ಚೆನ್ನಾಗಿ ಕೈಯಿಂದ ತಿಕ್ಕಿ ಕಾಕ ಅವ್ರಿಗೆ ಕೊಟ್ಟು ತಿನ್ನೋದಕ್ಕೆ ಹೇಳಿದ್ರು. ಹೀಗೆ ಬಾಬಾರವರು ಕೊಡ್ತಾನೇ ಇದ್ದರು, ಕಾಕರವರು ತಿಂತಾನೇ ಇದ್ದರು. ನಂತರ ಬಾಬಾರವರು ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳಿ ನೀರು ತಗೊಂಡ್ಕೊಂಬ ಅಂತ ತಿಳಿಸಿದ್ರು. ಕಾಕರವರು ನೀರು ತಗೊಂಬಂದು ಕೊಟ್ಟರು. ಬಾಬಾರವರು ಸ್ವಲ್ಪ ಕುಡಿದು ಕಾಕರವ್ರಿಗೂ ಸಹ ನೀರನ್ನು ಕುಡಿಯೋದಕ್ಕೆ ಕೊಟ್ಟರು. ಕಾಕರವರು ಸಹ ಸ್ವಲ್ಪ ನೀರನ್ನು ಕುಡಿದ್ರು. ಆಗ ಬಾಬಾ ಅವರು, ನಿನ್ನ ರೋಗ ಈಗ ಗುಣ ಆಯಿತು, ಕಲ್ಲು ಮಂಚ ಹಾಕೋ ಕೆಲಸವನ್ನು ಆರಂಭ ಮಾಡಬಹುದು ಅಂತ ಹೇಳಿದ್ರು. ನಂತರ ಓಡಿ ಹೋಗಿದ್ದವರೆಲ್ಲ ವಾಪಸ್ ಬಂದು ಕೆಲಸವನ್ನು ಆರಂಭ ಮಾಡಿದ್ರು. ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ? ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನೋದ್ರಿಂದ ಅತಿಸಾರ ಹೆಚ್ಚಾಗ್ಬಿಡತ್ತೆ. ಆದರೆ ಇಲ್ಲಿ ಬಾಬಾ ಕಡಲೆಕಾಯಿಯಿಂದ ಅತಿಸಾರವನ್ನು ಪೂರ್ತಿಯಾಗಿ ಸರಿ ಮಾಡಿಬಿಟ್ರು. ಇದಲ್ವೇ ಬಾಬಾ ಅವರ ಲೀಲೆ. ಈಗ ಹರ್ದಾದ ದತ್ತೋಪಂತ ಅನ್ನೋ ಭಕ್ತರ ಅನುಭವವನ್ನು ನೋಡೋಣ. ಹರ್ದಾದ ದತ್ತೋಪಂತ ಅನ್ನೋರು 14 ವರ್ಷಗಳ ಕಾಲ ಹೊಟ್ಟೆ ಶೂಲೆಯಿಂದ ನರಳುತ್ತಾ ಇದ್ರು. ಯಾವ ಔಷಧಗಳಿಂದಲೂ ಕೂಡ ಅವ್ರಿಗೆ ಗುಣ ಆಗಿರಲಿಲ್ಲ. ಬಾಬಾ ಅವರ ಹೆಸರನ್ನು ಕೇಳಿ ಅವರು ಶಿರಡಿಗೆ ಬಂದರು. ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಅವರನ್ನು ಕೈಯನ್ನು ಇಟ್ಟು ಆಶೀರ್ವಾದ ಮಾಡಿ ಉದಿ ಪ್ರಸಾದವನ್ನು ನೀಡಿದ್ರು. ಅಂದಿನಿಂದ ಈ ದತ್ತೋಪಂತರ ಹೊಟ್ಟೆ ಶೂಲೆ ನಿವಾರಣೆ ಆಗೋಯ್ತು. ಮಾಧವರಾವ ದೇಶಪಾಂಡೆ ಅಂದರೆ ಬಾಬಾ ಭಕ್ತ ಶ್ಯಾಮ ಅವರು ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಾ ಇದ್ದರು. ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು. ಅದರಂತೆ ಆ ಕಷಾಯ ಕುಡಿದಿದ್ದಕ್ಕೆ ಶ್ಯಾಮ ಅವರ ರೋಗ ಗುಣವಾಗಿ ಹೋಯಿತು. 2 ವರ್ಷಗಳ ನಂತರ ಮತ್ತೆ ರೋಗ ತಲೆದೋರ್ತು. ಈ ಸಾರಿ ಶ್ಯಾಮ ಅವರು ಬಾಬಾರವ್ರನ್ನ ವಿಚಾರಿಸ್ದಿರಾನೆ ಪುನಃ ಅದೇ ಕಷಾಯನ ಮಾಡ್ಕೊಂಡು ಕುಡಿದ್ರು. ಆದರೆ ಆಗ ಹೊಟ್ಟೆ ಶೂಲೆ ಹೆಚ್ಚಾಗಿ ಹೋಯಿತು. ನಂತರ ಮತ್ತೆ ಅವರು ಬಾಬಾರವರನ್ನು ಕೇಳಿ ಬಾಬಾರವರ ದಯೆಯಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆ ಆಯಿತು. ಕಾಕ ಮಹಾಜನಿಯವರ ಅಣ್ಣಂದಿರೋ ಒಬ್ಬರಿಗೆ ಒಂದು ಸಾರಿ ತುಂಬಾ ಹೊಟ್ಟೆ ನೋವು ಪ್ರಾರಂಭ ಆಯಿತು. ಅವರು ಬಾಬಾರವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ರೋಗವನ್ನು ಗುಣ ಮಾಡುವಂತೆ ಬೇಡ್ಕೊಂಡ್ರು. ಬಾಬಾರವರು ಅವರ ಉದರವನ್ನು ಮುಟ್ಟಿ ದೇವರು ಗುಣ ಮಾಡುತ್ತಾನೆ, ಚಿಂತಿಸಬೇಡ ಅಂತ ಹೇಳಿದ್ರು. ಅಂದಿನಿಂದ ಅವರ ಹೊಟ್ಟೆ ನೋವು ಗುಣವಾಗಿ ಪುನಃ ಅವರಿಗೆ ಮತ್ತೆಂದು ಹೊಟ್ಟೆ ನೋವು ಬರಲೇ ಇಲ್ಲ. ನಾನಾ ಸಾಹೇಬ ಚಾಂದೋರ್ಕರ ಅವ್ರಿಗೂ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭ ಆಗೋಯ್ತು. ಯಾವ ಔಷಧಗಳಿಂದಲೂ ಅದು ಗುಣ ಆಗಲಿಲ್ಲ. ನಂತರ ಬಾಬಾರವರಲ್ಲಿಗೆ ಬಂದು ಕೇಳಿದ್ರು. ಬಾಬಾರವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು, ನಿನ್ನ ಹೊಟ್ಟೆ ನೋವು ಸರಿ ಹೋಗುತ್ತೆ ಅಂತ ಹೇಳಿದರು. ಇದರಿಂದ ಅವರ ಹೊಟ್ಟೆ ನೋವು ತಕ್ಷಣವೇ ಗುಣವಾಗಿ ಹೋಯಿತು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ನೋಡಿದ್ರೆ ರೋಗಗಳನ್ನ ಗುಣಪಡಿಸಿದುದು ಯಾವ ಔಷಧಿಯೂ ಅಲ್ಲ, ಇದು ಬರೀ ಬಾಬಾರವರ ಮೃದು ನುಡಿಗಳು ಅಷ್ಟೇ. ಇದನ್ನು ನಾವು ಚೆನ್ನಾಗಿ ಮನಗಾಣಬಹುದು. ಇಲ್ಲಿಗೆ ಈ 13ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.